ಓಂ ಗುರುಭ್ಯೋ ನಮಃ. ಹರಿ ಓಂ. ಗುರು ಸಂಚಾರ ಅಂದರೆ ಈ ಒಂದು ಮಿಥುನ ರಾಶಿಯವರಿಗೆ, ಮೂರನೇ ರಾಶಿ ಮಿಥುನ ರಾಶಿಯವರಿಗೆ ಗುರು ಸಂಚಾರದ ಒಂದು 2025 ಫಲಾನುಫಲಗಳ ಬಗ್ಗೆ ಮಾಡೋದಾದರೆ, ಜನ್ಮಸ್ಥಾನ ಅಂದರೆ ಇವರ ಮನೆಯಲ್ಲಿ ಒಂದು ಗುರು ಸಂಚಾರ ಮಾಡೋದ್ರಿಂದ, ಇವರ ಮನೆಯಿಂದ ಮತ್ತು ನೆಕ್ಸ್ಟ್ ಕಟಕ ರಾಶಿಯ ಮನೆಗೆ ಗುರು ಸಂಚಾರ ಮಾಡೋದ್ರಿಂದ ಒಂದು ಶತ್ರು ಸ್ಥಾನದಲ್ಲಿ ಒಂದು ಶತ್ರು ರಾಶಿ ಅಂತಲೇ ಹೇಳ್ಬೋದು ಗುರುವಿಗೆ ಇದು. ಸೊ ಆದರೂ ಕೂಡ ಇಷ್ಟು ದಿನ ಗುರುಬಲ ಇದ್ದರೂ ಕೂಡ ಈ ವರ್ಷ ಕಂಪ್ಲೀಟ್ ಆಗಿ ಇವರಿಗೆ ಗುರುವಿನ ಬಲ ಇರೋದಿಲ್ಲ. ಸೊ ಆದರೂ ಕೂಡ ಈ ಒಂದು ಮಿಥುನ ರಾಶಿಯವರಿಗೆ ಈ ಒಂದು ಗುರು ಸಂಚಾರ ಫಲಾನುಫಲ ಬಗ್ಗೆ ಮಾಡೋದಾದರೆ, ಕಂಪ್ಲೀಟಾಗಿ ಕೆಲವೊಂದು ಮಿಶ್ರ ಫಲಗಳನ್ನ ನೀವು ಈ ಒಂದು ಟೈಮಲ್ಲಿ ನೀವು ಕಾಣ್ತಿರ್ತೀರ. ಅಂದರೆ ಒಂದು ಆರ್ಥಿಕ ರೂಪದಲ್ಲಿ ನಿಮಗೆ ಧನಲಾಭ ಆದರೂ ಕೂಡ ಅಲ್ಲಿ ಒಂದು ಅಧಿಕವಾದ ಖರ್ಚುಗಳು ಮತ್ತು ವ್ಯಯಗಳು ನಿಮಗೆ ಬರ್ತಾ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ನಿಮಗೆ ಉದಾಹರಣೆ ಕೊಟ್ಟು ಹೇಳೋದಾದರೆ, ನಿಮಗೆ ಒಂದು 10 ರೂಪಾಯಿ ನಿಮಗೆ ಎಲ್ಲಿಂದ ಒಂದು ಬರ್ತಾ ಇದೆ ಅಂತ ಹೇಳಿದರೆ, ಇನ್ನೊಂದು ಕಡೆ ನಿಮಗೆ 20 ರೂಪಾಯಿ ಇಲ್ಲ 30 ರೂಪಾಯಿ ನಿಮಗೆ ಒಂದು ನಷ್ಟಗಳಾಗ್ತಾ ಇರುತ್ತೆ. ಮತ್ತು ಯಾವುದೇ ಒಂದು ಕಾರ್ಯಕ್ಕೆ ಇಟ್ಟಿರುವ ಹಣಗಳು ಇನ್ನೊಂದು ಬೇರೆ ಒಂದು ಕಾರ್ಯಕ್ಕೆ ಒಂದು ಖರ್ಚುಗಳಾಗೋದು, ಮಿತ ವ್ಯಯಗಳಾಗೋದು, ಯಾವುದೋ ಒಂದು ಅನಾವಶ್ಯಕ ಖರ್ಚುಗಳು ನಿಮಗೆ ಒಂದು ಕಾಡ್ತಾ ಇರುತ್ತೆ. ಬಟ್ ಆದರೂ ಕೂಡ ನೀವು ಮಿಥುನ ರಾಶಿಯವರು ಆತ್ಮವಿಶ್ವಾಸವನ್ನು ಒಂದು ಗಟ್ಟಿಯಾಗಿ ಇಟ್ಕೊಳ್ಬೇಕಾಗುತ್ತೆ. ಅಂದರೆ ಈ ಒಂದು ಕೆಲಸವನ್ನು ಮಾಡ್ತಿದ್ದೀರಾ ಅಂತ ಹೇಳಿ ಖಂಡಿತವಾಗಿ ಒಂದು ಧೈರ್ಯದಿಂದ ಆ ಒಂದು ಕೆಲಸಗಳನ್ನ ಮಾಡಿದ್ರೆ ಖಂಡಿತವಾಗಿ ಉತ್ತಮವಾದ ಫಲಗಳನ್ನ ಕಾಣ್ತಿರ್ತೀರ. ಬಟ್ ಈ ಒಂದು ಟೈಮಲ್ಲಿ ಆತ್ಮವಿಶ್ವಾಸಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಒಂದು ಬಲಗಳು ನಿಮಗೆ ಕಮ್ಮಿ ಆಗ್ತಾ ಇರುತ್ತೆ. ಆ ಒಂದು ಕಾರಣಕ್ಕೆ ಆತ್ಮವಿಶ್ವಾಸವು ನಿಮಗೆ ಗಟ್ಟಿ ಇರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಉದ್ಯೋಗಕ್ಕೆ ನೀವು ಹೋಗ್ತಾ ಇರ್ತೀರ, ಯಾವುದೋ ಇಷ್ಟು ದಿನ ನೀವು ಎಕ್ಸಾಮ್ಗಳು ಚೆನ್ನಾಗಿ ಬರೆದಿರ್ತೀರ, ಪಾಸ್ ಆಗಿರ್ತೀರ, ಯಾವುದೋ ಒಂದು ಉದ್ಯೋಗಕೋಶಕ್ಕೆ ನೀವು ಹುಡ್ಕೊಂಡು ಹೋಗ್ತಾ ಇರ್ತೀರ. ಅಲ್ಲಿ ಆತ್ಮವಿಶ್ವಾಸ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಯಾವುದೇ ಒಂದು ಇಂಟರ್ವ್ಯೂಗೆ ಹೋದರೂ ಕೂಡ ಅಲ್ಲಿ ಆತ್ಮವಿಶ್ವಾಸ ಬಲದಿಂದ ನೀವು ಕ್ರ್ಯಾಕ್ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಕೂಡ ಕೆಲವೊಂದು ನಷ್ಟಗಳನ್ನ ಕಾಣ್ತಿರ್ತೀರ. ಮತ್ತು ಮದುವೆಗೆ ಸಂಬಂಧಪಟ್ಟಂತೆ ಏನೇ ವಿಚಾರಗಳಿದ್ದರೂ ಕೂಡ ಸ್ವಲ್ಪ ಪೋಸ್ಟ್ಪೋನ್ ಆಗೋ ಕೆಲವೊಂದು ಕಾಲ ಅಂತ ಹೇಳ್ಬೋದು ನಿಮಗೆ. ಅಂದರೆ ಗುರುವಿನ ಅನುಗ್ರಹ ನಿಮಗೆ ತುಂಬ ಕಮ್ಮಿ ಇರೋದ್ರಿಂದ ಏನಾಗುತ್ತೆ, ಈ ಮಿಥುನ ರಾಶಿಯವರಿಗೆ ಈ ಸಾಕಷ್ಟು ದಿನದಿಂದ ಪೋಸ್ಟ್ಪೋನ್ ಆಗ್ತಿದ್ರು ಕೂಡ ಮದುವೆ ವಿಚಾರದಲ್ಲಿ ಇನ್ನೂ ಮುಂದೆ ಹೋಗುವಂಥ ಕಾಲ ಅಂತ ಹೇಳ್ಬೋದು. ಅಥವಾ ಮದುವೆ ಇಷ್ಟೇ ಯಾವುದೋ ಒಂದು ಡೇಟ್ ಫಿಕ್ಸ್ ಮಾಡಿರ್ತೀರ, ಆ ಡೇಟ್ಗಳು ಕ್ಯಾನ್ಸಲ್ ಆಗ್ತಾ ಇರುತ್ತೆ. ಯಾವುದೋ ಮನೆಗೆ ಹೋಗಿ ನೀವು ಹೋಗ್ತಿರ್ತೀರ, ಒಂದು ಹೆಣ್ಣು ನೋಡೋಕೆ ಹೋಗ್ತಾ ಇರ್ತೀರ ಅಥವಾ ಗಂಡು ನೋಡೋಕೆ ಹೋಗ್ತಾ ಇರ್ತೀರ, ಅದು ಕೂಡ ಕೆಲವೊಂದು ಕ್ಯಾನ್ಸಲ್ಗಳಾಗೋದು ನಿಮ್ಮ ಮಿಥುನ ರಾಶಿಯವರಿಗೆ ಕಾಣ್ತಾ ಇರುತ್ತೆ. ಬಟ್ ಆರ್ಥಿಕ ರೂಪದಲ್ಲಿ ಹೇಳೋದಾದರೆ ನಿಮಗೆ ಮಿಶ್ರ ಫಲಗಳನ್ನು ನೀವು ಕಾಣ್ತಾ ಇರ್ತೀರ. ಈ ಕಡೆ ದುಡ್ಡು ಬಂದರೂ ಕೂಡ ಅಲ್ಲಿ ಖರ್ಚುಗಳು ನಿಮ್ಮ ಜೀವನದಲ್ಲಿ ಆಗ್ತಾ ಇರುತ್ತೆ. ಪ್ರತ್ಯೇಕವಾಗಿ ವ್ಯಾಪಾರಿಗಳಿಗೆ ಹೇಳೋದಾದರೆ, ಈ ಮಿಥುನ ರಾಶಿಯ ತರಕಾರಿ ಯಾರು ವ್ಯಾಪಾರ ಮಾಡ್ತಿರ್ತಾರೋ, ತರಕಾರಿ ಕ್ಷೇತ್ರದಲ್ಲಿರ್ಬೋದು ಮತ್ತು ರೈತರಿಗಿರ್ಬೋದು, ಹೆಚ್ಚಿನ ಲಾಭಾಂಶ ಕಂಡರೂ ಕೂಡ ಆ ಲಾಭಾಂಶಕ್ಕೆ ತಕ್ಕಂತೆ ಬೆಳೆ ಬಂದರೂ ಕೂಡ ಅಲ್ಲಿ ಯಾವುದೋ ಸಮಸ್ಯೆಗಳಾಗಿ ಲಾಭಾಂಶಗಳು ಬರ್ತಾ ಇರಲಿಲ್ಲ. ಎಷ್ಟೋ ಸಮಯ ನೋಡ್ತಿರ್ತೀವಿ ನಾವು, ರೈತರಿಗೆ ಏನೇ ಚೆನ್ನಾಗಿ ಬೆಳೆ ಬಂದರೂ ಕೂಡ ಉತ್ತಮವಾದ ಬೆಲೆಗಳು ನಿಮ್ಗೆ ಬರ್ತಾ ಇರಲ್ಲ. ಉತ್ತಮವಾದ ಇಳುವರಿ ಬಂದರೂ ಕೂಡ ಏನೇ ದಲ್ಲಾಳಿಗಳಿಂದ ಪ್ರಾಬ್ಲಮ್ ಇರ್ಬೋದು, ಏನೇ ಮಾರ್ಕೆಟ್ ಪ್ರಾಬ್ಲಮ್ ಇರ್ಬೋದು, ಈ ಪ್ರಾಬ್ಲಮ್ಗಳಿಂದ ಉತ್ತಮವಾದ ಬೆಲೆಗಳನ್ನ ನೀವು ಕಾಣ್ತಾ ಇರಲಿಲ್ಲ ವ್ಯಾಪಾರಿಗಳಿಗೆ. ಅಲ್ಲಿ ಸ್ವಲ್ಪ ಹುಷಾರಾಗಿ ವ್ಯಾಪಾರಗಳನ್ನ ಮಾಡಬೇಕಾಗುತ್ತೆ. ಬಟ್ ಆದರೆ ರೇಷ್ಮೆ ವ್ಯಾಪಾರ ಯಾರು ಮಾಡ್ತಿರ್ತಾರೋ, ರೇಷ್ಮೆಗೆ ಸಂಬಂಧಪಟ್ಟಂತೆ ಯಾರು ಬಿಸ್ನೆಸ್ಗಳು ಮಾಡ್ತಿರ್ತಾರೋ ಅಂಥವ್ರಿಗೆ ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಅಂದರೆ ರೇಷ್ಮೆ ಬಟ್ಟೆ ಇರ್ಬೋದು ಅಥವಾ ರೇಷ್ಮೆಗೆ ಸಂಬಂಧಪಟ್ಟದ್ದು ಏನೇ ನೂಲಿನ ಬಿಸ್ನೆಸ್ ಯಾರು ಮಾಡ್ತಿರ್ತಾರೆ ಅಂಥವ್ರಿಗೆ ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಅಂಥವ್ರು ಖಂಡಿತವಾಗಿ ಹೆಚ್ಚಿನ ಧನಲಾಭವನ್ನು ಕಾಣ್ತಾ ಇರ್ತೀರ. ಅಂದರೆ ಭೂಮಿಗೆ ಸಂಬಂಧಪಟ್ಟಂತೆ ಯಾರೇ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಇನ್ವೆಸ್ಟ್ ಮಾಡಿರ್ತೀರೋ ಅಲ್ಲಿ ಸ್ವಲ್ಪ ನಷ್ಟಗಳನ್ನ ಕಾಣ್ತಾ ಇರಬೇಕಾಗುತ್ತೆ. ಬಟ್ ಮಾತಿನಲ್ಲಿ ಸ್ವಲ್ಪ ಚಾತುರ್ಯತೆ ಚಾಕಿತ್ಯ ಸ್ವಲ್ಪ ಜಾಸ್ತಿ ಇದ್ದರೆ ಖಂಡಿತವಾಗಿ ಲಾಭಾಂಶನ ಕಾಣ್ತಿರ್ತೀರ. ಏನಾದರೂ ನೀವು ಆತ್ಮವಿಶ್ವಾಸ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಕೂಡ ನಿಮಗೆ ಖಂಡಿತವಾಗಿ ನೀವು ಸೈಟ್ಗಳನ್ನ ತೊಗೊಂಡಿರ್ತೀರ, ಬಿಲ್ಡಿಂಗ್ನ ಕಟ್ಸಿರ್ತೀರೋ ಅಲ್ಲಿ ಸ್ವಲ್ಪ ನಿಮಗೆ ಲಾಸ್ ಆಗೋ ಸಾಧ್ಯತೆಗಳಿರುತ್ತೆ. ಅಲ್ಲಿ ಸ್ವಲ್ಪ ಹುಷಾರಾಗಿ ನೀವು ಹೆಜ್ಜೆಗಳನ್ನ ಇಡಬೇಕಾಗುತ್ತೆ ವ್ಯಾಪಾರಿಗಳು. ಮತ್ತು ಈ ಮಿಥುನ ರಾಶಿಯ ಮೊದಲಿಗೆ ಹೇಳೋದಾದರೆ, ತರಕಾರಿ ಬಿಸ್ನೆಸ್ ಯಾರು ಮಾಡ್ತಿರ್ತಾರೋ ಅವ್ರಿಗೆ ಸ್ವಲ್ಪ ನಷ್ಟ ಅಂತ ಹೇಳ್ಬೋದು. ಮತ್ತು ಈ ಉದ್ಯೋಗ ಅವಕಾಶ ಯಾರು ಮಾಡ್ತಿರ್ತಾರೋ ಉದ್ಯೋಗದಲ್ಲಿ, ಅಂದರೆ ಸರ್ಕಾರಿ ಉದ್ಯೋಗ ಯಾರು ಮಾಡ್ತಿರ್ತಾರೋ ಅಲ್ಲಿ ಸ್ವಲ್ಪ ಹಿನ್ನಡೆ ಅಂತ ಹೇಳ್ಬೋದು. ಎಷ್ಟೇ ನೀವು ಪ್ರಯತ್ನ ಪಟ್ಟು ಕೆಲಸ ಮಾಡಿದ್ರೂ ಕೂಡ ನಿಮಗೆ ಸಿಗೋ ಪ್ರಶಂಸೆಗಳು ಬೇರೆಯವ್ರಿಗೆ ಸಿಗ್ತಾ ಇರುತ್ತೆ. ಅಂದರೆ ನಿಮ್ಮ ಬಗ್ಗೆ ಕೆಲವೊಬ್ಬರು ಬೇರೆ ನೆಗೆಟಿವಿಟಿನ ಹಬ್ಸೋದಿರ್ಬೋದು, ನೀವು ಮಾಡ್ತಿರೋ ಕೆಲಸಗಳು ಸರಿ ಇಲ್ಲ ಅಂತ ಹೇಳೋದು ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ. ಸ್ವಲ್ಪ ಅಕ್ಕಪಕ್ಕ ನಿಮ್ಮ ಕೊಲೀಗ್ಸ್ ಯಾರು ಇರ್ತಾರೋ ಅಲ್ಲಿ ಸ್ವಲ್ಪ ಹುಷಾರಾಗಿ ಉದ್ಯೋಗಿಗಳು ಇರಬೇಕಾಗುತ್ತೆ. ಅಂದರೆ ಪ್ರತ್ಯೇಕವಾಗಿ ಸರ್ಕಾರಿ ನೌಕರರುಗಳಿಗೆ.
ಮತ್ತು ಈ ಒಂದು ಉದ್ಯೋಗಾವಕಾಶದಲ್ಲಿ ಕೆಲವೊಂದು ನಿಮಗೆ ಸಾಕಷ್ಟು ನಿಮಗೆ ಒಂದು ಪ್ರಪೋಸಲ್ ಬಂದರೂ ಕೂಡ ನಾವು ಉದ್ಯೋಗದಲ್ಲಿ ಒಂದು ಒಳ್ಳೆಯ ಒಂದು ಜಾಬ್ಗಳು ನಿಮ್ಗೆ ಸಿಗ್ತಾ ಇರಲ್ಲ. ನೀವು ಯಾವುದೇ ಒಂದು ಜಾಬ್ಗೆ ಹೋಗಬೇಕು ಅಂದ್ಕೊಂಡಿರ್ತೀರ, ಬಟ್ ಆ ಒಂದು ಜಾಬ್ ನಿಮ್ಗೆ ಸಿಗಲ್ಲ. ಯಾವುದೇ ಒಂದು ಸಣ್ಣ ಪುಟ್ಟ ಜಾಬ್ಗೆ ನೀವು ಜಾಯ್ನ್ ಆಗಬೇಕಾಗುತ್ತೆ. ಅಂತಹ ಒಂದು ಪರಿಸ್ಥಿತಿಗಳು ಉದ್ಯೋಗ ಶಾಲೆಗಳಿಗೆ ಬರ್ತಾ ಇರುತ್ತೆ. ಮತ್ತು ಕಬ್ಬಿಣಿಗೆ ಸಂಬಂಧಪಟ್ಟಂತೆ ಯಾರು ಒಂದು ಬಿಸ್ನೆಸ್ ಮಾಡ್ತಿರ್ತಾರೆ, ಉದ್ಯೋಗದಲ್ಲಿರ್ತಾರೋ ಅಂಥವ್ರಿಗೆ ಸ್ವಲ್ಪ ಒಂದು ಬ್ಯಾಡ್ ಟೈಮ್ ಅಂತಲೇ ಹೇಳ್ಬೋದು. ಅಂದರೆ ನೀವೇನು ಒಂದು ಎಕ್ಸ್ಪೆಕ್ಟ್ ಮಾಡ್ತಿರೋ ಆ ಒಂದು ರೇಟ್ಗಳು ನಿಮ್ಗೆ ಸಿಗ್ತಾ ಇರಲ್ಲ. ಒಂದು ಏನೋ ಒಂದು ಪ್ರಾಬ್ಲಮ್ಗಳಾಗಿ ಇಲ್ಲಿ ಒಂದು ಲಾಸ್ಗಳಾಗ್ತಾ ಇರುತ್ತೆ. ಈ ರೀತಿ ಒಂದು ತೊಂದರೆಗಳಾಗ್ತಾ ಇರುತ್ತೆ. ಅಲ್ಲಿ ಸ್ವಲ್ಪ ಒಂದು ಎಚ್ಚರದಿಂದ ಇರಬೇಕಾಗುತ್ತೆ. ಮತ್ತು ಹಣಕಾಸಿನ ವಿಚಾರದಲ್ಲೂ ಕೂಡ ಅಷ್ಟೇ, ಯಾರೇ ಒಂದು ಮಧ್ಯವರ್ತಿಗಳಾಗೋದು ಅಥವಾ ನೀವು ಯಾವುದೋ ಒಂದು ಅನಾವಶ್ಯಕವಾಗಿ ಯಾವುದೋ ಒಂದು ಪರ್ಸನ್ಗೆ ಸಾಲ ಕೊಡೋದಿರ್ಬೋದು. ಸೊ ಅಂಥದ್ದು ನಾವು ಈ ಒಂದು ಸಮಯದಲ್ಲಿ ಮಾಡಬಾರ್ದು. ಏನಕ್ಕಂತ ಹೇಳಿದ್ರೆ ಈ ಟೈಮಲ್ಲಿ ನಿಮ್ಗೆ ಯಾರು ಸಾಲ ಕೊಟ್ಟಿರ್ತಾರೋ ಅವರು ಕೂಡ ನಿಮಗೆ ವಿರುದ್ಧವಾಗಿ ಬಿಡುವ ಒಂದು ಚಾನ್ಸ್ಗಳಿರುತ್ತೆ. ಅಂದರೆ ಈ ಒಂದು ತಿಂಗಳಲ್ಲಿ ಕೊಡೋ ಒಂದು ದುಡ್ಡುಗಳು ನಿಮಗೆ ಒಂದು 3-4 ತಿಂಗಳು ಬಿಟ್ಟು ಕೊಡೋದು, ತುಂಬ ಒಂದು ಕಾಡಿಸೋದು, ಈ ರೀತಿ ಒಂದು ಪ್ರಾಬ್ಲಮ್ಗಳಾಗ್ತಾ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಒಂದು ಹೆಚ್ಚಿನವಾಗಿ ಒಂದು ಜಾಗೃತಿಯಿಂದ ಇರಬೇಕಾಗುತ್ತೆ. ಮತ್ತು ಮಿಥುನ ರಾಶಿ ಸ್ವಲ್ಪ ಚೋರರ ಭಯ ಕಾಣ್ತಾ ಇರುತ್ತೆ. ನೀವೆಲ್ಲೋ ಒಂದು ಮನೆ ಬಿಟ್ಟು ಹೋಗಿರ್ತೀರ, ಯಾವುದೋ ಒಂದು ದೇವಸ್ಥಾನಕ್ಕೆ ಎಲ್ಲೋ ಊರಿಗೆಲ್ಲ ಹೋಗಿರ್ತೀರ, ಸ್ವಲ್ಪ ಚೋರ ಭಯ ನಿಮಗೆ ಕಾಡ್ತಾ ಇರುತ್ತೆ. ಅಲ್ಲಿ ಸ್ವಲ್ಪ ಎಚ್ಚರವಾಗಿ ಮನೆಯಲ್ಲಿ ಇರಬೇಕಾಗುತ್ತೆ. ಮೊದಲಿಗೆ ಹೇಳೋದಾದರೆ ಮಿಶ್ರ ಫಲ, ಅಂದರೆ ಒಂದು ಚೆನ್ನಾಗಿ ನಿಮಗೆ ಒಂದು ಈ ಕಡೆ ಒಂದು ಆರ್ಥಿಕ ಸ್ಥಿತಿಯಲ್ಲಿ ಬಂದಿದ್ದರೂ ಕೂಡ ತೋರಿಕೆ ಬೇಡ ಅಂತ ಹೇಳ್ಬೇಕಂತ ತೋರಿಕೆ ಅಂತ ಹೇಳಿದ್ರೆ ನಮ್ಮ ಹತ್ರ ಇಷ್ಟಿದೆ, ಇಷ್ಟು ಸಿಕ್ತು ಅಂತ ಹೇಳೋದು ಈ ಒಂದು ಕಾಲದಲ್ಲಿ ಸ್ವಲ್ಪ ಒಂದು ಕಡಿತ ಮಾಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ದೃಷ್ಟಿ ದೋಷದಿಂದ ಕೂಡ ನೀವು ಎಷ್ಟು ಸಂಪಾದನೆ ಮಾಡಿರ್ತೀರೋ, ಎಷ್ಟು ನೀವು ಒಂದು ಇಟ್ಕೊಂಡಿರ್ತೀರೋ ಅಷ್ಟು ಕೂಡ ಕಂಪ್ಲೀಟ್ ಲಾಸ್ ಆಗೋ ಒಂದು ಭಾಗ್ಯ ಅಂತ ಹೇಳ್ಬೋದು. ಸೊ ಅಲ್ಲಿ ಈ ಒಂದು ಮಿಥುನ ರಾಶಿಯು ಸ್ವಲ್ಪ ಒಂದು ಎಚ್ಚರದಿಂದ ಇರಬೇಕಾಗುತ್ತೆ. ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಸ್ವಲ್ಪ ಮಟ್ಟಿಗೆ ಒಂದು ಚೇತರಿಕೆ ಅಂತ ಹೇಳ್ಬೋದು. ಎಷ್ಟೋ ದಿನಗಳಿಂದ ನಿಮಗೆ ಒಂದು ಎಕ್ಸಾಮ್ಗಳು ಬರೆಯೋಕ್ಕಾಗ್ತಾ ಇರಲ್ಲ, ತುಂಬ ಮರುಗಳು ಜಾಸ್ತಿ ಆಗ್ತಾ ಇರುತ್ತೆ. ಅಂಥವ್ರಿಗೆ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಖಂಡಿತವಾಗಿ ನಿಮಗೆ ಒಳ್ಳೆಯದಾಗುತ್ತೆ. ಮತ್ತು ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಯಾರು ವರ್ಕ್ಗಳು ಮಾಡ್ತಿರ್ತಾರೋ, ಟೀಚರ್ಸ್ ಇರ್ಬೋದು, ಅಂಥವ್ರಿಗೆ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಅಥವಾ ವಿದ್ಯಾಸಂಸ್ಥೆಗಳನ್ನ ಯಾರೋ ಒಂದು ಮಾಡ್ತಿರ್ತಾರೆ, ಅಂದರೆ ಒಂದು ಸ್ಕೂಲ್ ಅಥವಾ ಕಾಲೇಜ್ಗಳನ್ನ ಯಾರೋ ಒಂದು ನಡೆಸ್ತಿರ್ತಾರೋ ಅಂಥವ್ರಿಗೆ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಖಂಡಿತವಾಗಿ ಇನ್ನೂ ಕೂಡ ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೀತಿರ್ತೀರ. ಅಥವಾ ಒಂದು ಯಾವುದೋ ಒಂದು ಟ್ಯುಟೋರಿಯಲ್ಸ್ನ ನಡೆಸ್ತಿರ್ತಾರೆ, ಒಂದು ಟ್ಯೂಷನ್ಗಳನ್ನ ನಡೆಸ್ತಿರ್ತಾರೆ, ಒಂದು ಸಣ್ಣ ಪುಟ್ಟ ಮನೆ ಅಕ್ಕಪಕ್ಕದ ಟ್ಯೂಷನ್ಗಳನ್ನ ಯಾರು ನಡೆಸ್ತಿರ್ತಾರೋ ಅಂಥವ್ರಿಗೆ ಒಂದು ಒಳ್ಳೆಯ ಕಾಲ ಅಂತ ಹೇಳೋರು ಖಂಡಿತವಾಗಿ ಒಂದು ಒಳ್ಳೆಯದಾಗುತ್ತೆ. ಮತ್ತು ನೀರಿನ ವ್ಯಾಪಾರ, ನೀರಿನ ಬಿಸ್ನೆಸ್ ಯಾರು ಮಾಡ್ತಿರ್ತಾರೋ, ಅಂದರೆ ಒಂದು ಮಿನರಲ್ ವಾಟರ್ಸ್ ಇರ್ಬೋದು, ಇನ್ನು ಬೇರೆ ಯಾವುದೋ ಒಂದು ಟ್ಯಾಂಕರ್ಗಳಿರ್ಬೋದು, ಅಂಥವ್ರಿಗೆ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಮತ್ತು ಮೀನುಗಾರಿಕೆ ಯಾವುದೋ ಉದ್ಯೋಗ ಮಾಡ್ತಿರ್ತೀರ, ಯಾವುದೋ ಒಂದು ಬಿಸ್ನೆಸ್ಗಳು ಮಾಡ್ತಿರ್ತೀರ ಅಂತ ಹೇಳಿದ್ರೆ ಅಂಥವ್ರಿಗೂ ಒಂದು ಒಳ್ಳೆಯ ಒಂದು ಲಾಭಾಂಶಗಳನ್ನು ಈ ಒಂದು ಮಿಥುನ ರಾಶಿಯವ್ರು ಕಾಣ್ತಿರ್ತೀರ. ಟೋಟಲಾಗಿ ಹೇಳ್ಬೇಕಂತ ಹೇಳಿದ್ರೆ ಮಿಥುನ ರಾಶಿಯವರಿಗೆ ಒಂದು 50-50 ಅಂತ ಹೇಳ್ಬೋದು. ಅಂದರೆ ಒಂದು ಅರ್ಧ ನಿಮಗೆ ಒಂದು ಲಾಭ ಇದ್ದರೆ ಅಲ್ಲಿ ಸ್ವಲ್ಪ ಒಂದು ಖರ್ಚುಗಳು ಜಾಸ್ತಿ ಇರುತ್ತೆ. ಸೊ ಇದರ ಒಂದು ಪರಿಹಾರವಾಗಿ ಒಂದು ಮಿಥುನ ರಾಶಿಯವರು ಏನು ಮಾಡಬೇಕಂತ ಹೇಳಿದ್ರೆ ಗುರುವಾರ ಗುರುವಿನ ದರ್ಶನ ಮಾಡೋದ್ರಿಂದ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗುತ್ತೆ. ಒಂದು ಗುರು ರಾಘವೇಂದ್ರ ಸ್ವಾಮಿಯ ಒಂದು ಶ್ಲೋಕಗಳನ್ನು ಪಠನೆ ಮಾಡೋದರಿಂದ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ಮತ್ತು ಈ ಒಂದು ಟೈಮ್ನಲ್ಲಿ ಸ್ವಲ್ಪ ಹಣ್ಣು ಹಂಪಲುಗಳನ್ನು ಸ್ವಲ್ಪ ದಾನಗಳನ್ನು ಮಾಡೋದ್ರಿಂದ, ಹಳದಿ ಬಟ್ಟೆ ಧರಿಸಿರೋದ್ರಿಂದ, ಮತ್ತು ಗುರುವಾರ ಒಂದು ಟೈಮ್ ಉಪವಾಸ ಇರೋದರಿಂದ ಖಂಡಿತವಾಗಿ ನಿಮಗೆ ಗುರುವಿನ ಅನುಗ್ರಹ ಸಿಕ್ಕು ಆಯಿತು. ನಿಮಗೆ ಒಂದು ವ್ಯಯಗಳಾಗ್ತಿರುತ್ತೋ ಅದು ನಿಮಗೆ ಕಂಟ್ರೋಲ್ ಆಗ್ತಾ ಇರುತ್ತೆ. ಎಲ್ಲಿ ಕೆಟ್ಟದನ್ನು ನಿಮಗೆ ಹೋಗ್ತಾ ಇರುತ್ತೆ ಅಲ್ಲಿ ಸ್ವಲ್ಪ ನಿಮಗೆ ಒಳ್ಳೆಯದಾಗ್ತಾ ಇರುತ್ತೆ. ಮತ್ತು ಆದಷ್ಟು ನೀವು ಸ್ವಲ್ಪ ಪುಷ್ಯರಾಗ ಒಂದು ಹವಳವನ್ನು ಧರಿಸೋದ್ರಿಂದ ಒಂದು ಒಳ್ಳೆಯದಾಗುತ್ತೆ. ಖಂಡಿತ ನಿಮಗೆ ನಿಮಗೆ ಕೆಟ್ಟದಾಗಬೇಕು ಅಂದ್ಕೊಂಡಿರುತ್ತೋ ಅದು ಸ್ವಲ್ಪ ನಿಮಗೆ ಒಂದು ಸುಧಾರಣೆಗಳಾಗುತ್ತೆ. ಇದಕ್ಕಿಂತ ಮೇಲಾಗಿ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಸಮಸ್ಯೆಗಳಿತ್ತು ಅಂತ ಹೇಳಿದ್ರೆ, ಒಂದು ಹಣಕಾಸಿನ ಸಮಸ್ಯೆ ಇರ್ಬೋದು, ದುಡ್ಡಿನ ಸಮಸ್ಯೆ ಇರ್ಬೋದು, ವಿದ್ಯಾರ್ಥಿಗಳ ತೊಂದರೆಗಳಿರ್ಬೋದು, ಮತ್ತು ಸಂತಾನ ಸಮಸ್ಯೆ ಇರ್ಬೋದು, ಮದುವೆ ವಿಚಾರದ ತೊಂದರೆಗಳಿರ್ಬೋದು, ಇನ್ನೂ ಮುಂತಾದ ಯಾವುದೇ ಒಂದು ಸಮಸ್ಯೆಗಳಿದ್ದರೆ ಈ ಒಂದು ನಮ್ಮ ನಂಬರ್ಗೆ ಕಾಲ್ ಮಾಡಿ. ಇದು ಒಂದು ಮಿಥುನ ರಾಶಿಯ 2025 ಗುರು ಸಂಚಾರದ ಫಲಾನುಫಲಗಳಾಗಿತ್ತು. ಹರಿ ಓಂ.